ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸವಳ್ಳಿ ಕಾಲೋನಿ ನಿವಾಸಿ ದೈಲಾವತಿ ಕೋಂ ತಮ್ಮಯ್ಯ ಅವರ ವಾಸವಿರುವ ಮನೆ ಗುರುವಾರ ರಾತ್ರಿ ಕುಸಿದು ಬಿದ್ದಿದೆ. ಗುರುವಾರ ರಾತ್ರಿ ಊಟ ಮುಗಿಸಿ ಮಲಗಿದ ಸ್ವಲ್ಪ ಹೊತ್ತಿನಲ್ಲಿಯೇ ಮನೆ ಗೋಡೆ ಕುಸಿದು ಬಿದ್ದಿದ್ದು, ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಸುಮಾರು 10ಕ್ಕೂ ಹೆಚ್ಚು ಕುರಿಗಳು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿವೆ. ಉಳಿದ ಮನೆಯ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿವೆ. ಯಾವ ಸಮಯದಲ್ಲಾದರೂ ಬೀಳಬಹುದು. ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಂದು ನೋಡಿ ಹೋದವರು ಎತ್ತ ತಲೆ ಹಾಕಿಲ್ಲ. ಮನೆಯಲ್ಲಿ ಮಕ್ಕಳನ್ನ ಕಟ್ಟಿಕೊಂಡು ಹೇಗೆ ವಾಸ ಮಾಡುವುದು ಎನ್ನುವುದೇ ಚಿಂತೆಯಾಗಿದೆ. ತಹಶೀಲ್ದಾರ್ ಅವರ ಬಳಿ ದೂರು ನೀಡಲಾಗಿದೆ. ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಪರಿಹಾರ ನೀಡಲು ಮುಂದಾಗಬೇಕು ಎಂದು ಸಂತ್ರಸ್ತ ತಮ್ಮಯ್ಯ ಮನವಿ ಮಾಡಿದ್ರು. HSN ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ತಕ್ಷಣ ಸ್ಥಳಕ್ಕೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮ ಸಹಾಯಕರನ್ನ ಕಳುಹಿಸಿ ವಸ್ತುಸ್ಥಿತಿ ಪರಿಶೀಲಿಸಿ ಅವರಿಗೆ ಪರಿಹಾರ ನೀಡಲು ಕ್ರಮ ವಹಿಸುತ್ತೇನೆ ಎಂದರು. ಬಿರುಕುಬಿಟ್ಟಲ್ಲ ಇನ್ನುವೆ ಬರೀ ಬಿರುಕುಬಿಟ್ಟೈತೆ ಅಂದರು. ಈಗ ಆಲ್ರೆಡಿ ಎಲ್ಲ ಬಿದ್ದೋಗಿದೆ. ನಮಗೆ ಭಯ ಆತೈತೆ. ಮಕ್ಕಳು ಮರಿ ನಾವು ಎಲ್ಲ ಇದರೊಳಗೆ ವಾಸ ಮಾಡ್ತಾರದು. ಈಗೆಲ್ಲ ಗಿಳ ಎಲ್ಲ ಕುಟ್ಕೊಂಡು ವಾಸ ಮಾಡ್ತಿದ್ದೀನಿ. ಯಾವತ್ತ ಏನು ನೆನ್ನೆ ಅರ್ಜಿ ಒಯ್ದೆ, ಇನ್ನೂ ಒಬ್ಬರು ಯಾರೋ ಬಂದು ಏನು ಎಂತೂ ಅಂದಿಲ್ಲ. ನಮಗೆ ಜೀವದ ಮೇಲೆ ಭಾಳ ಭಯ ಇದೆ. ಅದಕ್ಕೆ ಏನಾರು ಮಾಡಿ ನಮಗೆ ಬಂದು ಇದು ನೋಡಿ ಏನಾರು ನಮಗೆ ಅವಶ್ಯಕತೆ ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದೀನಿ.